ಮೀಟರ್ ಅಂದ್ರೆ ಎಲ್ಲ ಟೆಕ್ನಿಕಲ್ ಸ್ಟಾಪ್ ಬಂದ್ರೆ ಸ್ಟೇಷನ್ ಮಾಸ್ಟರ್ ಬಂದ್ರೆ ಬಂದು ಏನಂತ ಸಿಚುವೇಶನ್ ತಿಳ್ಕೊಂಡ ಮೇಲೆ ಡೋರ್ ಕ್ಲೋಸ್ ಮಾಡಿ ಟ್ರೈನ್ ಡಿಪಾರ್ಟ್ ಆಗೈತ್ರಿ. ಅಲ್ಲಿ ಮಟ್ಟ ಡಿಪಾರ್ಟ್ ಆಗಲಿಲ್ಲ. ನೋಡ್ಕೊಂಡ್ರಿ ಸೇಫ್ಟಿ ಮಾತ್ರ ಟಾಪ್ ಮೋಸ್ಟ್ ಐತಿ ಈ ಟ್ರೈನ್ ಒಳಗೆ. ನೀವು ಕಣ್ಣು ಉಸಿರ ಆತ್ರಿ ಎಲ್ಲ ನಾನು ನಿಮ್ಗೆ ನೋಡಿ ತೋರಿಸ್ಬಿಟ್ಟೇನಿ. ಕಣ್ಣು ಉಸಿರ ಆತ, ಸೇಫ್टी मात्र टॉप. मुझे वो आइसक्रीम नहीं है, आइसक्रीम नहीं आता सर, वो ओली का स्वीट आता है सर. हो दाल ओली का चपाती और दाल ओली भी अच्छा करता है ना. हाँ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾವು ಈಗ ಎಲ್ಲಿದ್ದೇವೆ ಅಂತ ನೋಡ್ಕೊಂಬರ್ರಿ. ಧಾರವಾಡ ಒಳಗೆ ಹಾಕಿರ್ತೇವೆ. ಧಾರವಾಡ ಒಂದೇ ಭಾರತ್ ಎಕ್ಸ್ಪ್ರೆಸ್ ಗ್ಯಾಸ್ ಮಾಡೇ ಬಿಟ್ಟಿರ್ತಾರೆ. ಈ ಗ್ಯಾಸ್ ಮಾಡೋದ್ರಾಗ ಏನಿದೆ ನನ್ನ ಟೈಟಲ್ ತಮ್ಮನೆಲ್ಲ ಒಳಗೆ ಹೇಳಿಬಿಟ್ಟಿರ್ತೀನಿ. ಧಾರವಾಡದಿಂದ ಒಂದೇ ಭಾರತ್ ಎಕ್ಸ್ಪ್ರೆಸ್ ಬೋರ್ಡ್ ಮಾಡತ್ತೀನಿ ಇವತ್ತು. ಏನೇನು ಫೆಸಿಲಿಟಿ ಏನಿಲ್ಲ ಮುಂದೆ ಹೋಗಿ ನೋಡೋಣ ಅಂತ ಬರ್ರಿ. ಒಳಗೆ ಎಂಟ್ರಿ ಆಗೋಣ. ನೋಡ್ರಿ ಇಲ್ಲೇ ಧಾರವಾಡ ಸ್ಟೇಷನ್ ಹೆಂಗೆ ರೀ ಕನ್ಸ್ಟ್ರಕ್ಷನ್ ಮಾಡೋಣ ಮಸ್ತ್ ಮಾಡ್ರಿ. ಇದನ್ನು ಮೊದಲು ಇದೆಲ್ಲ ಚೇಂಜ್ ಇತ್ತು, ಇಲ್ಲಿತ್ತದ ಎಂಟ್ರೆನ್ಸ್. ಈಗ ಚೇಂಜ್ ಮಾಡಿ ಇದೆಲ್ಲ ಮಸ್ತ್ ಮಾಡ್ರಿ. ಇದು ಎಂಟ್ರಿ ಆಗತ್ತೆ ಈಗ ಫಸ್ಟ್ ಪ್ಲಾಟ್ಫಾರ್ಮಿಗೆ. ಇಲ್ಲಿ ನೋಡ್ರಿ ಇಲ್ಲ ನಮ್ಮ ಜ್ಞಾನಪೀಠ ಪ್ರಶಸ್ತಿ ತೊಗೊಂಡಿರೋಂಥವ್ರು ಎಲ್ಲರೂ ಅದಾರ. ಇಲ್ಲ ಎಲ್ಲರದು ಐತೆ ರೀ ಸರ್. ಮತ್ತು ಇದು ಮೇನ್ ಎಂಟ್ರೆನ್ಸ್. ಇಲ್ಲಿ ಬುಕ್ಕಿಂಗ್ ಕೌಂಟರ್ಸ್ ಎಲ್ಲ ಅದಾವೆ. ಬರ್ರಿ ಎಂಟ್ರ್ ಆಗೋಣ. ಎಂಟ್ರ್ ಆದ ಗುಡ್ಕನ ನಮಗೆ ಒಂದು ಇದು ಸಿಗ್ತೈತಿ. ಏನು 12 ಮೇಲೆ ಎಂಟ್ರ್ ಆದ ಗುಡ್ಕನ ನಿಮ್ಗೆ ಒಂದೇ ಭಾರತ್ ಸಿಕ್ಬಿಡ್ತೈತಿ. ಇಲ್ಲಿ ನೋಡ್ರಿ ಎಷ್ಟು ಚಂದ ನಿಂತೈತಿ. ಇಲ್ಲಿ ನೋಡ್ರಿ ಇದೆ AC ವೇಟಿಂಗ್ ಹಾಲ್ ಧಾರವಾಡ ಸ್ಟೇಷನ್ ಒಳಗಿಂದ. ಅಷ್ಟು ಮಸ್ತ್ ಐತಿ. ಟ್ರೈನ ಬಂದು ನಿಂತೈತಿ ಒಂದೇ ಪ್ಲಾಟ್ಫಾರ್ಮ್ ಒಳಗೆ. ಟೈಮ್ ಇನ್ನೂ ಡಿಪಾರ್ಟ್ ಆಗಿ ಭಾಳ ಐತಿ. ಇಲ್ಲಿ ನೋಡ್ರಿ ಇಲ್ಲಿ ಬಂದು ಕುಂತೇನಿ. ಇನ್ನೂ ಡೋರ್ಸ್ ಓಪನ್ ಆಗಿಲ್ಲ. 12 ಗಂಟೆಗೆ ಬಂದೈತೆ ಅದು ಬೆಂಗಳೂರಿಂದ 5:45 ಬಿಟ್ಟಿರ್ತೈತಿ. ಇಲ್ಲಿ 12:10 ಟೈಮಿಂಗ್ ಐತಿ. 12 ಗಂಟೆಗೆ ಬಂದೈತಿ. ಕ್ಲೀನಿಂಗ್ ಎಲ್ಲ ನಡೆಯತೈತಿ. ಒಂದು ಸ್ವಲ್ಪ ಮೇಂಟೆನೆನ್ಸ್ ವರ್ಕ್ ಇರ್ತೈತಲ್ಲ, ಅದಕ್ಕಿಂತ ಡೋರ್ಸ್ ಓಪನ್ ಮಾಡಿಲ್ಲ. ಓಪನ್ ಆದ ಹುಡುಗ ಗುಟ್ಟುಗೋ. ಮತ್ತು ಇದು ಸ್ಟ್ರಕ್ಚರ್ ಇದೆ, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಅಂತ ಬರ್ರಿ. ಇದು ಟ್ರೈನಿಂದ ಇದು ಸ್ಟ್ರಕ್ಚರ್ ಐತಲ್ಲ, ಇದು ಹೆಂಗೆ ಬಂತು ಎಲ್ಲ ನೋಡೋದು. ಇದೇನಿದು ಸ್ಟ್ರಕ್ಚರ್ ಐತಲ್ಲ, ಇದು ಏರೋಡೈನಮಿಕ್ಸ್ ಸ್ಟ್ರಕ್ಚರ್ ಅಂತಾರೆ. ಇದಕ್ಕೆ ಏರೋಡೈನಮಿಕ್ಸ್ ಅಂದ್ರೆ ಈಗ ಏನೋ ಒಂದು ಏರ್ ಸ್ಪೀಡನ್ನ ಭಾಳ ರೆಡ್ಯೂಸ್ ಮಾಡ್ತದೆ. ಅದಕ್ಕೆ ಈ ಟೈಪ್ ಡಿಸೈನ್ ಮಾಡಿರಿ ಟ್ರೈನ್ಗಳು. ಭಾಳ ಎಷ್ಟಂದ್ರೆ ಅಷ್ಟು ಫಾಸ್ಟ್ ಒಳಗೆ ಓಡ್ಸೋಕೆ ಅದು ಹೆಲ್ಪ್ ಆಕತ್ತೆ. ಇಲ್ಲಾಂದ್ರೆ ಏರಿನ ಫೋರ್ಸಿಗೆ ಅದು ತಡೆ ಹಿಡಿದ್ಬಿಡ್ತದೆ ಟ್ರೈನಿನ ಸ್ಪೀಡ್ನ. ಅದಕ್ಕೆ ಇದನ್ನು ಮಾಡ್ರೆ. ಮತ್ತು ಇದಕ್ಕೆ ಒಂದೇ ಭಾರತಕ್ಕೆ ಮೊದಲಿನ ಹೆಸರು ಒಂದೇ ಭಾರತ್ ಅಂತ. ಈಗ ಲೋಕೋ ಪೈಲಟ್ಸ್ ಎಲ್ಲ ರೆಡಿ ಆಗತ್ತಾರ, ಅವ್ರದ್ದು ರೆಡಿ ಮಾಡ್ಕೋತಾರೆ. ಇಲ್ಲೊಂದು ಲೋಕೋ ಪೈಲಟ್ ಚೇಂಜ್ ಆಗ್ಬೋದು ಇಲ್ಲಿ ಮೋಸ್ಟ್ಲಿ. ಯಾಕೆ ಮತ್ತು ಇದು ಟ್ರೈನಿನ ಹಿಸ್ಟ್ರಿ ಬಗ್ಗೆ ಮಾತಾಡ್ಬೇಕಂದ್ರೆ ಇದನ್ನು ಟ್ರೈನ್ 18 ಅನ್ನೋ ಮಾಡೆಲ್ ಮೇಲೆ ಸ್ಟಾರ್ಟ್ ಮಾಡ್ರೆ. ಟ್ರೈನ್ 18 ಅಂದರೆ ಈಗ ಜಪಾನ್, ಚೈನಾ ಇಂಥಲ್ಲೆಲ್ಲ ಬುಲೆಟ್ ಟ್ರೈನ್ಸ್ ಅದಾವೆ. ಟ್ರೈನ್ 18 ಅಂತ ಹೇಳಿ ಅದೇ ಸ್ಕೀಮ್ ಮೇಲೆ ಇಲ್ಲಿ ಏರೋಡೈನಮಿಕ್ಸ್ ಶೇಪ್ ಮೇಲೆ ತರಬೇಕಂತೇಳಿ ಒಂದು ಸೆಮಿ ಬುಲೆಟ್ ಟ್ರೈನ್ ತಂದ್ರೆ. ಇದು ಬುಲೆಟ್ ಟ್ರೈನ್ ಅಲ್ಲ, ಸೆಮಿ ಬುಲೆಟ್ ಟ್ರೈನ್. ಇದ್ರದ್ದು ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸ್ಪೀಡ್ 200 ಓಡ್ತೈತಿ. ಮ್ಯಾಕ್ಸಿಮಮ್ 160 ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಕೊಟ್ರೆ. ಭೋಪಾಲ್ ಒಂದೇ ಭಾರತ್ ಓಡ್ತೈತಿ. ಉಳಿಕಿದ್ದೆಲ್ಲ ಒಂದೇ ಭಾರತ್ಗೂ 130 ಕೊಟ್ರೆ ಅಷ್ಟೇ. ಮತ್ತು ಇದು ಒಂದೇ ಭಾರತ್ ಅನ್ನೋ ನೇಮ್ ಹೆಂಗೆ ಬಂತಂದ್ರೆ ವಂದೇ ಮಾತರಮಿಂದ ಒಂದೇ ತೊಗೊಂಡ ಭಾರತ್ ಮಾತಾ ಕಿ ಜೈಯಿಂದ ಭಾರತ್ ತೊಗೊಂಡು ಒಂದೇ ಭಾರತ್ ಅಂತ ಹೇಳಿ ಮಾಡಿ ಈ ಟ್ರೈನ್ನ ಸ್ಟಾರ್ಟ್ ಮಾಡ್ರಿ. ಮೊದಲು ಇದನ್ನು ಸ್ಟಾರ್ಟಿಂಗ್ ಮಾಡಿದ್ದ ಡೆಲ್ಲಿಯಿಂದ ವಾರಣಾಸಿ ನಡಕ ಸ್ಟಾರ್ಟ್ ಮಾಡಿದ್ರೆ. ಅವಾಗ ಟ್ರೈನ್ 18 ಅಂತ ಇತ್ತು ಸ್ಟಾರ್ಟಿಂಗ್. ಮತ್ತು ಬರ್ಬರ್ತಾ ಚೇಂಜ್ ಮಾಡಿರಿ. ಸೆಕೆಂಡ್ ಒಂದೇ ಭಾರತ ವೈಷ್ಣೋದೇವಿ ಕಟ್ರಾಗಿ ಬಂತ. ಹಂಗೆ ಬರ್ತಾ ಭಾಳ ಒಂದೇ ಭಾರತ ಆಗ್ಯಾವ. ಈಗ ನಮ್ಮ ಕರ್ನಾಟಕಕ್ಕಿದೆ 2ನೇ ಒಂದೇ ಭಾರತ. ಈಗ 3ನೇ ಒಂದೇ ಭಾರತ ಹೈದರಾಬಾದ್ ಬರ್ತೈತೆ ಅಂತ ಅನ್ನತ್ತಾರ. ಅದು ಬಂದ್ರೆ ನಾನು ನಿಮಗೆ ಪಕ್ಕ ಏನಾದ್ರು ಜರ್ನಿ ತೋರಿಸ್ತೇನೆ. ಮತ್ತು ಇದ್ರದ್ದು ಕೋಚ್ ಕಂಪೋಸಿಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ಕೋಚ್ ರೆಡಿ ಆಗಿದ್ದ ನಮ್ಮ ಇಂಡಿಯಾ ಒಳಗೆ ಎಲ್ಲ ಅಂದ್ರೆ ICF ಫ್ಯಾಕ್ಟ್ರಿ ಐತಿ. ICF ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಅಂತ ಹೇಳಿ ಇದು ಇಂಟರ್ಫೇಸ್ ಓಪನ್ ಆಗತ್ತೆ. ನಿಮ್ಗೆ ಇಂಟರ್ಫೇಸ್ ಒಳಗೆ ಡೈರೆಕ್ಟ್ ಬಂದ್ಬಿಡ್ಕೊಂಡು ನಿಮ್ಗೆ ಫಿಲ್ಮ್ ಮತ್ತು ಇಂಡಸ್ಟ್ರಿಯಲ್ ರೈಲ್ವೇಸ್ ಹಿಸ್ಟ್ರಿ ಎಲ್ಲ ಕಾಣ್ತೈತಿ. ಮತ್ತು ಸಣ್ಣ ಹುಡುಗರು ಪಿಕ್ಚರ್ಸ್. ಮತ್ತು ಸೈಡ್ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ಹುಡುಗ ಮೂವೀಸ್ ಸೆಕ್ಷನ್ ಒಳಗೆ ಕನ್ನಡ ಮೂವೀಸ್ ನೋಡಿದೆ. ಒಂದು ಮೂವೀಸ ಇಲ್ಲ ಅಲ್ಲಿ ಕನ್ನಡ. ಭಾಳ ಬೇಜಾರಾತು ನೋಡಿ. ಮತ್ತು ಆಮೇಲೆ ಹಿಂದಿ ಮೂವೀಸ್, ಇಂಗ್ಲೀಷ್ ಮೂವೀಸ್ ಎಲ್ಲ ಅದಾವೆ. ನೀವು ಬೇಕಾದ್ರೆ ನೋಡ್ಕೋಬೋದ. ಬಟ್ ನೋ ಚಾರ್ಜಸ್, ಅನ್ಲಿಮಿಟೆಡ್ ಬರ್ತಿರ್ತದೆ. ಮತ್ತು ಇಲ್ಲಿ ಕನ್ನಡ ಶೋಸ್ ಒಳಗೆ 1-2 ಶೋಸ್ ಇದ್ವು ಅಷ್ಟೇ. ಬಿಟ್ರೆ ಮ್ಯೂಸಿಕ್ ಒಳಗೂ ಕನ್ನಡ ಮ್ಯೂಸಿಕ್ ಒಳಗೆ ಏನೂ ಇರಲಿಲ್ಲ. ಹಿಂದಿ ಇಂಗ್ಲೀಷ್ ಮ್ಯೂಸಿಕ್ ಇದ್ದು ಅಷ್ಟೇ. ಮತ್ತು ಬ್ಯಾಕ್ ಬಂದು ನೋಡಿದ ಕುಡ್ಕ ರೈಲ್ವೆ ಇನ್ಫಾರ್ಮೇಷನು ಎಲ್ಲ ಅದ್ರೊಳಗೆ ನಿಮಗೆ ಕಾಣತಿತ್ತು. ಬಟ್ ಏನು ಕಂಡ್ರಿ ಏನ್ರಿ, ನಮ್ಮ ಕನ್ನಡದ್ದು ಇಲ್ಲ ಅಂದ್ರೆ ಸ್ವಲ್ಪ ಬೇಜಾರಾಕತ್ತೆ. ನನಗೇನು ಮುಂದೆ ಮಾಡೋಕೆ ಮನಸ್ಸಾಗಲಿಲ್ಲ. ಮುಂದೆ ಇಂಡಿಯನ್ ರೈಲ್ವೇಸ್ ಹಿಸ್ಟ್ರಿ ಇತ್ತು ಮತ್ತು ಏನೇನೋ ಆನ್ ಮಾಡೋ ಇದ್ದು ಅವೆಲ್ಲ ನಮ್ಗೆ ಇದಕ್ಕೆ ಬೇಕಂತೇಳಿ ಬ್ಯಾಕ್ ಬಂದು ನಾವು ಆಫ್ ಮಾಡಿಬಿಟ್ಟೆ. ಇಷ್ಟ ಐತೆ ನೋಡ್ರಿ ಅದ್ರ ವೈಫೈ ಒಳಗೆ. ಮತ್ತು ನಿಮ್ಗೆ ಬೇರೆದ್ದೇನು ಆಕ್ಸೆಸ್ ಮಾಡೋಕೆ ಬರಲ್ಲ. ಅಲ್ಲಿರೋ ಪಿಕ್ಚರ್ಸ್ಗಳ್ನ ಅಷ್ಟೇ ನೀವು ಆಕ್ಸೆಸ್ ಮಾಡ್ಬೋದು. ಅವ್ರು ಏನು ಲೋಡ್ ಮಾಡಿ ಇಟ್ಟಿರ್ತಾರಲ್ಲ ಅದನ್ನು ಬಿಟ್ಟರೆ ನೀವೇನು ಬೇರೆ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡ್ರಿ ಇಲ್ಲ ಸ್ಪೀಡಿಗೆ 75 ಐತಿ. ನಾನು ನಿಮ್ಗೆ ಹೇಳ್ದಂಗೆ
110 ಸ್ಪೀಡ್ ಬರೀ ನವಲೂರಿಂದ ಇದ್ರ ಮಟ್ಟ ಐತಿ ಯಶವಂತಪುರ ಮಟ್ಟ. ನೋಡೋಣ 110 ಹೋಗ್ತೈತಿ ಏನಂತ. ಹುಬ್ಳಿ ಏನು ಬಂದ ಬಿಡೈತಿ, ಇನ್ನೊಂದು 10 ಕಿಲೋಮೀಟ್ರ್ ಐತಿ. ಇಲ್ಲಿ ನೋಡ್ರಿ ಇಲ್ಲ ಧೂಮಪಾನ ನಿಷೇಧಿಸಲಾಗಿದೆ. ದಯವಿಟ್ಟು ನಿಮ್ಮ ಎಲ್ಲ ವಸ್ತುಗಳನ್ನು ನಿಮ್ಮೊಂದಿಗೆ ತೆಗೆದುಕೊಳ್ಳಲು ಮರೆಯದಿರಿ. ಹಾಂ ರೀ, ಮರೆಯಂಗಿಲ್ಲ. ಹಿಂಗ್ ನೋಡ್ರಿ, ತೆಗಿಪ್ಪ ತೆಗಿತ. ಇಲ್ಲಿ ನೋಡ್ರಿ, ನಾವು ಹುಬ್ಳಿ ಸ್ಟೇಷನ್ ಎಂಟರ್ ಆಗತ್ತೀವಿ. ಸ್ಟೇಷನ್ ಈ ಸೈಡ್ ಬರ್ತೈತಿ, ಯಾಕಂದ್ರೆ 1ನೇ ಪ್ಲಾಟ್ಫಾರ್ಮ್ ಈ ಸೈಡ್ ಐತಿ. ಇಂಡಿಯಾಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್. ನೋಡ್ರಿ, ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಅಂತ ನಿಮ್ಗೆ ತೋರಿಸ್ತೇನೆ ನಾನು. ಇಲ್ಲಿಂದ ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಸ್ಟಾರ್ಟ್ 1507 ಮೀಟರ್ ಐತಿ ಟೋಟಲ್ ಆಗಿ. ಅದು 1ನೇ ಮೀಟರಿಂದ ಸ್ಟಾರ್ಟ್ 1707 ಮೀಟರ್ ಎಂಡಿಗೆ. ಹುಬ್ಳಿ ಬಂತ ಆನ್ ಟೈಮ್ ಬಂದೇವಿ. 1:35 ಕರೆಕ್ಟ್ ಅಂದ್ರೆ 1:35 ಬಂದೇವಿ. 5 ಮಿನಿಟ್ಸ್ ಸ್ಟಾಪ್ ಐತಿ ಇಲ್ಲೇ. ಎಕ್ಸಾಕ್ಟ್ ನಾವು ಎಲ್ಲಿ ನಿಂತೇವೆ ನೋಡ್ರಿ, ಇಲ್ಲಿ ಸೇಫ್ ಲಾಕರ್ ಹೊಸಾದ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡ್ರೆ. ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು. ಇಲ್ಲಿ ನೋಡ್ರಿ, ಇಲ್ಲ ಹುಬ್ಳಿಯಿಂದ ಭಾಳ ಜನ ಬೋರ್ಡ್ ಆಗತ್ತಾರ. ಆಲ್ಮೋಸ್ಟ್ ಹುಬ್ಳಿಯಿಂದ ಬೋರ್ಡ್ ಆಗ್ತಾರೆ. ಹುಬ್ಳಿ ಬಗ್ಗೆ ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಹುಬ್ಳಿಗೆ ಬಂದೇವಿ. 1507 ಮೀಟರ್ ಐತೆ ಅದು ಹುಬ್ಳಿ. ಬರ್ರಿ ಒಳಗೆ ಹೋಗೋಣ, ಟೈಮ್ ಜಾಸ್ತಿ ಇಲ್ಲ. ಮತ್ತು ಡೋರ್ಸ್ ಲಾಕ್ ಆಗೋದು ಅಂದ್ರೆ ನಾ ಇಲ್ಲೇ ಹೊರಗೆ ಲಾಕ್ ಆಗಿಬಿಡ್ತೀನಿ. ನೀವು ವಿಡಿಯೋನೂ ಇಲ್ಲ, ಏನೂ ಇಲ್ಲ ಆಗಿಬಿಡ್ತೈತಿ. ಬರ್ರಿ, 5 ಮಿನಿಟ್ಸ್ ಸ್ಟಾಪ್ ಐತಿ. ಅದಕ್ಕಿಂತ 3 ಮಿನಿಟ್ಸ್ಗೆ ನೋಡ್ಕ ಡೋರ್ ಕ್ಲೋಸ್ ಆಗಿಬಿಡ್ತಾವ. ಮತ್ತು ಹೊರಗೆ ಉಳಿದೆ ಅಂದ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಹುಬ್ಳಿದು ಹೇಳ್ಬೇಕಂದ್ರೆ ಹುಬ್ಳಿ ಒಳಗೆ ಟೋಟಲ್ 8 ಪ್ಲಾಟ್ಫಾರ್ಮ್ ಅದಾವೆ. 8 ಪ್ಲಾಟ್ಫಾರ್ಮ್ ಎಲ್ಲಿ ಅಂದ್ರೆ ಇಲ್ಲಿ ನೋಡೋದ್ರಲ್ಲ, ಇದು ಫಸ್ಟ್ ಪ್ಲಾಟ್ಫಾರ್ಮ್. ಸೆಕೆಂಡ್ 3, 4, 5 ಅದಾವ. 6, 7, 8 ಮುಂದೆ ಅದಾವ. ಇದ್ರದ್ದು ಎಕ್ಸ್ಟೆಂಡೆಡ್ ವರ್ಷನ್ 6th ಪ್ಲಾಟ್ಫಾರ್ಮ್. 6, 7, 8 1507 ಮೀಟರ್ ಐತದ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್. ವೆಸ್ಟರ್ನ್ ರೈಲ್ವೇಸ್ ಒಳಗೆ 3 ಡಿವಿಷನ್ ಬರ್ತಾವ. ಮೈಸೂರು ಡಿವಿಷನ್, ಬೆಂಗಳೂರು ಡಿವಿಷನ್, ಹುಬ್ಳಿ ಡಿವಿಷನ್. ಹುಬ್ಳಿ ಡಿವಿಷನ್ ಮೇನ್. ಇದ್ರದ್ದು ಮೇನ್ ಆಫೀಸ್ ಬಂದ್ಬಿಟ್ಟು ಸೌತ್ ವೆಸ್ಟರ್ನ್ ರೈಲ್ವೇಸ್ ಇದ್ದ ಗದಗ ರೋಡ್ ಒಳಗೆ ಐತಿ, ರೈಲ್ ಸೌಧ ಅಂತೇಳಿ. ಇದು ಭಾಳ ಮೇಜರ್ ಅಂದ್ರೆ ಮೇಜರ್ ರೈಲ್ವೆ ಸ್ಟೇಷನ್. ಯಾವುದೋ ಆಗಲಿ ಟ್ರೈನ್ ಇಲ್ಲಿ ಸ್ಟಾಪ್ ಆಗಿ ಹೋಗ್ತವ, ಇಲ್ಲಿ ಪಾಸ್ ಹೋಗುವ. ಇಲ್ಲಿಗಿಂತ ಯಾಕಂದ್ರೆ ಡಿವಿಷನ್ ಹಾಕತ್ಲ ತರಬೇಕು. ಎಲ್ಲ ಮೇನ್ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರದ್ದು ಆಕ್ಟಿವಿಟಿ ಇಲ್ಲಿಂದನೇ ಆಗ್ತೈತಿ. ಏನೇನು ಅನೌನ್ಸ್ಮೆಂಟ್ ಬರ್ತೈತಿ ಎಲ್ಲ ರೈಲ್ ಸೌಧದಿಂದನೇ ಬರ್ತೈತಂತೆ. ಬರ್ರಿ, ಇಲ್ಲಿ ಅಮ್ಯುನಿಟೀಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನಿಮ್ಗೆ ಹುಬ್ಳಿ ರೈಲ್ವೆ ಸ್ಟೇಷನ್ ಒಳಗೆ ಏನಿಲ್ಲ ಅಂತ ಕೇಳ್ಬೇಕು ನೀವು. ಯಾಕಂದ್ರೆ ಎಲ್ಲ ಅಮ್ಯುನಿಟೀಸ್ ಐತಿ. ಬರೀ ಲಾಂಜ್ ಅಂದ್ಬಿಟ್ಟು ಲಾಂಜು ಸನಿದ್ರ ಆಗ್ತೈತೆ ಅಂತ ಅನ್ಕೋತೀವಿ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಇಂಪ್ರೂವ್ಮೆಂಟ್ ಮಾಡತ್ತಾರ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರ. ಇಷ್ಟು ಇಂಪ್ರೂವ್ಮೆಂಟ್ ಅಂದ್ರೆ ನಾನು ನೋಡಿರ್ಕಿಲ್ಲ. ಎಲ್ಲಿಂದನೇ ಬೋರ್ಡ್ ಆಗ್ತೈತಿ ಊಟ. ಹುಬ್ಳಿಯಿಂದ ಬೋರ್ಡ್ ಆಗೈತಿ. ಇಲ್ಲ ಐತಿ ನೋಡ್ರಿ, 140 ಆತ ಡಿಪಾರ್ಟ್. ಇನ್ನ ಡೋರ್ ಕ್ಲೋಸ್ ಆಗಿಲ್ಲ. 140 ಆತ. ಡೋರ್ ಕ್ಲೋಸ್ ಆದ್ಮೇಲೆ ನಿಮ್ಗೆ ತೋರಿಸ್ತಾನೆ. ಡೋರ್ ಕ್ಲೋಸ್ ಆತ್ ನೋಡ್ರಿ, ಹೇಳೋಡ್ ತನಕ ಕ್ಲೋಸ್. ನಾ ಕ್ಲೋಸ್ ಮಾಡಲ್ರಿ, ಅದು ಆಟೋಮೆಟಿಕ್ ಅದ. ಡೋರ್ ಕ್ಲೋಸ್ ಆತ. ನೀವು ಡೋರ್ ಓಪನ್ ಮಾಡಿದ್ದಕ್ಕೆ ಮತ್ತೆ ಕ್ಲೋಸ್ ಆತ. ಟ್ರೈನ್ ಸ್ಟಾಪ್ ಆತ ನೋಡ್ರಿ. ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಎಷ್ಟು ಚಂದ ನಮ್ಮ ಟ್ರೈನ್ ಡಿಪಾರ್ಟ್ ಆಗಿತ್ತು. ಅದನ್ನ ಬಿಟ್ಟು ಅವ್ರು ಎಮರ್ಜೆನ್ಸಿ ಒಳಗೆ ಇದನ್ನು ಒತ್ತಿ ತೆಗೆದು ಇಳಿದ್ರಲ್ಲ, ಅದಕ್ಕೆ ಸ್ಟಾಪ್ ಆಗೈತಿ. ಇನ್ನು ಯಾವಾಗ ಡಿಪಾರ್ಟ್ ಆಗ್ತದೆ ನೋಡ್ಬೇಕು. ಸ್ಟಾಫ್ ಎಲ್ಲ ಈಗ ಊಟ ಕೊಡ್ಬೇಕಲ್ಲ, ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳತ್ತಾರೆ. ಇಲ್ಲಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಎಲ್ಲ ಕೋಚಿಗೆ ಇಲ್ಲಿಂದನೇ ತೊಗೊಂಡು ಹೋಗಿ ಊಟ ಸಪ್ಲೈ ಮಾಡ್ತಾರೆ. ಊಟ ಬರ್ತೈತಲ್ಲ, ಇಲ್ಲೇ ಹುಬ್ಳಿಯಿಂದ ಬೋರ್ಡ್ ಆಗ್ತೈತಿ. ಇಲ್ಲಿ ಐತಲ್ಲ ರಿಫ್ರೆಶ್ಮೆಂಟ್ ರೂಮ್, ಇಲ್ಲಿಂದ ನಾನು ಬೋರ್ಡ್ ಆಗ್ತೈತಿ. ಇಲ್ಲೇ ತೊಗೊಂಡು ನೋಡಿ. ಡೋರ್ ಓಪನ್ ಆಗಿಬಿಟ್ಟಿತ್ತಲ್ಲ, ಅದಕ್ಕೆ ಟೆಕ್ನಿಕಲ್ ಟೀಮ್ದವ್ರು ಬಂದು ಡೋರ್ ಕ್ಲೋಸ್ ಮಾಡೋ ಮಟ್ಟ ಡಿಪಾರ್ಚರ್ ಆಗಲಿಲ್ಲ. ಡಿಪಾರ್ಚರ್ ಆದೀವಿ ಕರೆಕ್ಟ್, ಗುಡ್ ಟು ಗೋ. ಬರ್ರಿ ನಾವು ಒಳಗೆ ಹೋಗಿ ನಮ್ಮ ಸಿಟಿ ಕೊಂಡು. ಹುಬ್ಳಿಯಿಂದ ಸಕ್ಸಸ್ಫುಲಿ ಡಿಪಾರ್ಟ್ ಆದಿವಿ. ಇಲ್ಲಿ ನೋಡ್ರಿ, ಇಲ್ಲೇ ಹುಬ್ಳಿಯಿಂದ ಡಿಪಾರ್ಟ್ ಆಗತ್ತೆ. ಇಲ್ಲಿ ಮೇಂಟೆನೆನ್ಸ್ ವರ್ಕ್ ನಡೆದೀವಿ ಹುಬ್ಳಿ ಸ್ಟೇಷನ್ ಒಳಗೆ ಮತ್ತು 1ನೇ ಪ್ಲಾಟ್ಫಾರ್ಮ್ ಒಳಗೆ. ಇದರಿಂದ 10 ಅವ್ರನ್ನ ವೆಲ್ಕಮ್ ಮಾಡುತ್ತೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಈಗ ನಾವು ಈ ಟ್ರೈನಿಂದ ರೂಟ್ ಮತ್ತು ಟೈಮಿಂಗ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ, ಇದು ಟ್ರೈನ್ ನಂಬರ್ ಬಂದ್ಬಿಟ್ಟು 20662. ಧಾರವಾಡ KSR ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್. ಇದಕ್ಕೆ ಟೋಟಲ್ 3 ಸ್ಟಾಪ್ ಅದಾವ. ದಾವಣಗೆರೆ ಮುಂದೆ ಬೇಕಾ. ಈಗ ಇದಕ್ಕೆ ಟೋಟಲಿ 3 ಸ್ಟಾಪ್ ಅದಾವ. ಹುಬ್ಳಿ 1ನೇ ಸ್ಟಾಪ್ ಆಗ್ಬಿಟ್ರೆ ಧಾರವಾಡದಿಂದ ಬಿಟ್ಟ ಮೇಲೆ ನೆಕ್ಸ್ಟ್ ಸ್ಟಾಪ್ ದಾವಣಗೆರೆ ಬಿಟ್ಟ ಮೇಲೆ ಯಶವಂತಪುರ ಆದ್ಮೇಲೆ KSR ಬೆಂಗಳೂರು. ಟೋಟಲ್ 3 ಸ್ಟಾಪ್ ಎಂಡ್ ಟು ಎಂಡ್ ಒಳಗೆ. 3 ಸ್ಟಾಪ್ ಇರ್ಬೇಕಾದ್ರೆ ನಾವು 490 ಕಿಲೋಮೀಟರ್ 6 hours 30 minutes ಒಳಗೆ ಹಾಲ್ಸ್. ಮತ್ತು ಇದಕ್ಕೆ ಮ್ಯಾಕ್ಸಿಮಮ್ ಸ್ಪೀಡ್ ನಾನು ನಿಮ್ಗೆ ಹೇಳ್ದಂಗೆ ನವಲೂರಿಂದ ಯಶವಂತಪುರ ತನಕ 110 km/h ಐತಿ. ಅದಕ್ಕಿಂತ ಜಾಸ್ತಿ ಇದು ಓಡಂಗಿಲ್ಲ. ಮತ್ತು ಇದು ಭಾಳ ಅಂದ್ರೆ ಭಾಳ ಮೇಜರ್ ಸ್ಟೇಷನ್ಸ್ಗಳನ್ನ ಸ್ಕಿಪ್ ಮಾಡ್ತೈತಿ ಟ್ರೈನ್. ಮತ್ತು ಇದ್ರದ್ದು ನಾವು ರೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾರ್ಮಲ್ ರೂಟ್.
ಧಾರವಾಡದಿಂದ ಹುಬ್ಳಿಗೆ, ಹುಬ್ಳಿಯಿಂದ ದಾವಣಗೆರೆ, ದಾವಣಗೆರೆಯಿಂದ ಅರಸೀಕೆರೆ, ತುಮಕೂರು, ಮೇಲೆ ಯಶವಂತಪುರದಿಂದ ಬೆಂಗಳೂರು ಹೋಗ್ತೈತಿ. ಮತ್ತು ನಿಮ್ಗೆ ಇನ್ನೊಂದು ರೂಟ್ ಇಲ್ಲಿ ನಮ್ಮ ಗುಂತ್ಕಲ್ ಮೇಲೆ ಐತಿ, ಅದ್ರ ಮೇಲೆ ಹೋಗಲಿದೆ. ಇದು ಮೇಜರ್ ರೂಟ್ ಯಾವುದೈತಿ, ಮೇನ್ ರೂಟ್ ಅದ್ರ ಮೇಲೆ ಹೋಗ್ತೈತಿ. ಮತ್ತು ಇದು ಲೈನ್ ಬಂದ್ಬಿಟ್ಟು ಡಬಲ್ ಲೈನ್ ಎಲೆಕ್ಟ್ರಿಕ್ ಇದೆ. ಇಲ್ಲಿ ಬರೀ 2 ಎಲೆಕ್ಟ್ರಿಕ್ ಟ್ರೈನ್ ರನ್ ಆಗ್ತಾವೆ. ಒಂದೇ ಭಾರತ್ ಎಕ್ಸ್ಪ್ರೆಸ್, ಇನ್ನೊಂದು ಜನಶತಾಬ್ದಿ ಎಕ್ಸ್ಪ್ರೆಸ್. 2 ಟ್ರೈನಿಗೆ ಎಲೆಕ್ಟ್ರಿಕ್ ಟ್ರ್ಯಾಕ್ಷನ್ ಮೇಲೆ ರನ್ ಆಗತ್ತವ. ಇದು ಟ್ರೈನಿಂದ ಇನ್ಫಾರ್ಮೇಷನ್ ಆದ್ರೆ ನಾನು ಈ ಟ್ರೈನ್ ಒಳಗೆ ದಾವಣಗೆರೆ ಮಟ್ಟ ಟ್ರಾವೆಲ್ ಮಾಡತ್ತೀನಿ ನೋಡ್ರಿ. ಹುಬ್ಳಿಯಿಂದ ಡಿಪಾರ್ಟ್ ಆದ್ಮೇಲೆ ವಾಟರ್ ಬಾಟಲ್ ಕೊಟ್ರೆ, ದೊಡ್ಡದು 1 ಲೀಟ್ರ್ ವಾಟರ್ ಬಾಟಲ್ ಕೊಟ್ರೆ ರೈಲ್ ನೀರಿಂದ. ಧಾರವಾಡಿಂದ ಡಿಪಾರ್ಟ್ ಆದ್ಮೇಲೆ ಏನು ಕೊಟ್ಟಿರ್ಕಿಲ್ಲ, ಹುಬ್ಳಿಯಿಂದ ಡಿಪಾರ್ಟ್ ಆದ್ಬಿಡ್ಕೊ ಕೊಟ್ರೆ. ಮತ್ತು ನಾವು ಇದು ಇನ್ಫಾರ್ಮೇಷನ್ ಕಂಟಿನ್ಯೂ ಮಾಡ್ಬೇಕಂದ್ರೆ ನಾನು ದಾವಣಗೆರೆ ಮಟ್ಟ ಟ್ರಾವೆಲ್ ಮಾಡಿದ್ದೀನಿ. ದಾವಣಗೆರೆ ಮಟ್ಟ ಯಾಕೆ ಮಾಡತ್ತೆ ಅಂದ್ರೆ ನಾನು ಶಾರ್ಟೇಜ್ ಅಂದ್ರೆ ಭಾಳ ಶಾರ್ಟೇಜ್ ಆಫ್ ಟೈಮ್ ಒಳಗದೀನಿ. ಮತ್ತು ಬಜೆಟಿಂದ ಒಂದು ಸ್ವಲ್ಪ ಇದು ಬರ್ತೈತಿ. ನಾನು ಥ್ಯಾಂಕ್ ಯು. ಮತ್ತು ನಾವು ಬಜೆಟಿಂದು ಸ್ವಲ್ಪ ಇದು ಬರ್ತೈತಿ. 1400 ರುಪೀಸ್ ಟೋಟಲ್ ಆಗ್ತೈತಿ. ಇದು ಎಂಡ್ ಟು ಎಂಡ್ ಧಾರವಾಡ ಟು KSR ಬೆಂಗಳೂರು. ದಾವಣಗೆರೆ ಮಟ್ಟ 800 ಬಿತ್ತು ನನಗಷ್ಟ, ಯಾಕಂದ್ರೆ ಬಜೆಟ್ ಮೇಲೆ ನಡಿಬೇಕಾಗತ್ತಲ್ಲ. ನಿಮ್ಮ ಮುಂದೆ ಅದಕ್ಕೆ ಇದೆಲ್ಲ ವೆಲ್ಕಮ್ ಮಾಡತ್ತದ ನಮ್ಮನ್ನ. ಬರ್ರಿ ಮುಂದೆ ಏನೇನು ಫೆಸಿಲಿಟಿ ಸಿಗ್ತಾವೆ, ಏನೇನು ನಮಗೆ ಸರ್ವ್ ಆಗೈತಿ, ಊಟ ಬರ್ತೈತಿ. ಊಟ ಏನು ಬರ್ತೈತಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ನಿಮ್ಗೆ ಹೇಳಿದೆ ಇಲ್ರಿ, ಇದು ಹೈ ಪ್ರಯಾರಿಟಿ ಟ್ರೈನ್ ಅಂತೇಳಿ. ಅದಕ್ಕೆ ನೋಡ್ರಿ, ಈಗ ಜಸ್ಟ್ ನಾವು ಗೂಡ್ಸ್ ಟ್ರೈನನ್ನು ಓವರ್ಟೇಕ್ ಮಾಡಿದ್ವಿ. ಹಿಂಗೆ ಎಲ್ಲ ಟ್ರೈನ್, ಯಾವ ಟ್ರೈನು ನೋಡ್ಸಂಗಿಲ್ಲದೆ ಎಲ್ಲ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಎಲ್ಲ ಸೈಡ್ ಏನು ತಿರ್ಕೊಂತ ಇರ್ಬೇಕು. ಹಂಗೆ ಒಂದೇ ಬರ್ತದೆ, ಅಷ್ಟು ಪ್ರಿಯಾರಿಟಿ ಐತಿ. ನಂಬರ್ 1 ಟ್ರೈನ್ ಇಂಡಿಯಾ, ಸೆಮಿ ಬುಲೆಟ್ ಟ್ರೈನ್. ಇನ್ನೇನು ಬೇಕಾ, ನಮ್ಮ ಧಾರವಾಡಕ್ಕೆ ಸಿಕ್ಕತಿ. ಇವರು ಇದು ಟ್ರೈನ್ ಒಳಗೆ ಸೇಫ್ಟಿದು ಎಷ್ಟು ಇದನ್ನ ಕಾಳಜಿ ಮಾಡ್ತಾರಂದ್ರಿ. ನಾ ನಿಮಗೆ ತೋರಿಸ್ದಂಗೆ ಈಗ ಜಸ್ಟ್ ಒಬ್ಬ ಒಳಗೆ ಸಿಕ್ಕೊಂಡು ಅವನು ಎಮರ್ಜೆನ್ಸಿ ಡೋರ್ ಓಪನಿಂಗ್ ಮೇಲೆ ಹೊರಗೆ ಹೋದಲ್ಲ. ಅವಾಗ ಟ್ರೈನ್ ನಮ್ದು ಅಷ್ಟ ಬೋಗಿ ತೆಗೆದಿತ್ತು. ಅವಾಗ ಏನು ಮಾಡ್ರಿ ಅಂದ್ರೆ ಎಲ್ಲ ಟೆಕ್ನಿಕಲ್ ಸ್ಟಾಪ್ ಬಂದ್ರೆ, ಸ್ಟೇಷನ್ ಮಾಸ್ಟರ್ ಬಂದು ಏನಂತ ಸಿಚುವೇಶನ್ ತಿಳ್ಕೊಂಡು ಮೇಲೆ ಡೋರ್ ಕ್ಲೋಸ್ ಮಾಡಿ ಟ್ರೈನ್ ಡಿಪಾರ್ಟ್ ಆಗೈತ್ರಿ. ಅಲ್ಲಿ ಮಟ್ಟ ಡಿಪಾರ್ಟ್ ಆಗಲಿಲ್ಲ. ನೋಡ್ಕೊಂಬಿಟ್ರಿ, ಸೇಫ್ಟಿ ಮಾತ್ರ ಟಾಪ್ ಮೋಸ್ಟ್ ಐತಿ ಈ ಟ್ರೈನ್ ಒಳಗೆ. ನಿಮ್ಮ ಕಣ್ಣು ಉಸಿರ ಆತ್ರಿ ಎಲ್ಲ. ನಾನು ನಿಮ್ಗೆ ನೋಡಿ ತೋರಿಸ್ಬಿಟ್ಟೇನಿ, ಕಣ್ಣು ಉಸಿರ ಆತ. ಸೇಫ್ಟಿ ಮಾತ್ರ ಟಾಪ್ ನಾಚ್ ಮೇಂಟೈನ್ ಮಾಡತ್ತಾರೆ ಟ್ರೈನ್ ಒಳಗೆ. ಹ್ಯಾಟ್ಸ್ ಆಫ್ ಟ್ರೈನ್ ರೈಲ್ವೇಸ್. ಹಿಂಗೆ ಬಗ್ಗೆ ಮಾತಾಡ್ಬೇಕಂದ್ರೆ, ಮೊನ್ನೆ ತಿರುಪತಿ ಸಿಕಂದ್ರಾಬಾದ್ ಒಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗೆ ಯಾರೋ ಒಬ್ಬ ಸ್ಮೋಕಿಂಗ್ ಮಾಡಕ್ಕೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗೆ ಹತ್ತಿ ಸಿಕ್ಕೊಂಬಿಟ್ಟಾನೆ. ಸ್ಮೋಕಿಂಗ್ ಮಾಡೋದು ಒಳಗೆ ಟಾಯ್ಲೆಟ್ ರೂಮ್ ಒಳಗೆ ಸ್ಮೋಕಿಂಗ್ ಮಾಡ್ತಾನೆ. ಅದ್ರೊಳಗೆ ಸ್ಮೋಕಿಂಗ್ ಡಿಟೆಕ್ಟರ್ಸ್ ಇರ್ತಾವೆ. ಫೈರ್ ಅಲಾರಾಮ್ ಹತ್ತಿ ಇಡೀ ಟ್ರೈನ್ ಎಷ್ಟು ಲಾಸ್ ಆಗಿತ್ತು ಗೊತ್ತಿರಿ. ಭಾಳ ಅಂದ್ರೆ ಭಾಳ ಲಾಸ್ ಆಗಿತ್ತು. ಯಾಕಂದ್ರೆ ಆ ಟ್ರೈನ್ ಅಲ್ಲೇ ಸೈಡ್ ತರ್ಬಿಟ್ರೆ. ಯಾಕಂದ್ರೆ ಫೈರ್ ಎಕ್ಸ್ಟಿಂಗ್ವಿಷರ್ ಎಲ್ಲ ಟೋಟಲಿ ಆಟೋಮೆಟಿಕ್ ಅದಾವ. ಆನ್ ಆಗ್ಬಿಟ್ಟು ಎಲ್ಲ ಫೈರ್ ಎಕ್ಸ್ಟಿಂಗ್ವಿಷರ್. ನೀವು ವಿಡಿಯೋ ನೋಡಿರ್ಬೋದಾ, ನ್ಯೂಸ್ ಕೇಳಿರ್ಬೋದಾ. ಅದಕ್ಕೆ ಪ್ರಾಪರ್ಟಿ ಒಂದು ಟಚ್ ಮಾಡ್ರಿ ಅಂತ ತಿಳ್ಕೊರಿ, ನಿಮಗೆ ನಾನ್ ಬೇಲೇಬಲ್ ಕೇಸ್ ಆಗ್ಬೋದು. ರೈಲ್ವೇದ ಪ್ರಾಪರ್ಟಿ ಆಗಲಿ, ಒಟ್ಟು ಯಾವುದೋ ಗೌರ್ಮೆಂಟ್ ಪ್ರಾಪರ್ಟಿ ನಾವು ಉಳಿಸೋದು ನಮ್ಮ ಧರ್ಮ, ನಮ್ದು ಇದು ರೈಲ್ವೇಸ್ ಅವ್ರು ಎದಕ್ಕೆ ಮಾಡ್ತಾರೆ, ನಮ್ಮ ಸಂಬಂಧ. ನಮಗೆ ಇದನ್ನು ಫೆಸಿಲಿಟೀಸ್ ಕೊಡ್ಬೇಕಂತ ಇಷ್ಟೆಲ್ಲ ಅವ್ರು ಇದನ್ನು ಮಾಡ್ತಾರೆ ಅಂದ್ರೆ ನಾವು ಉಳಿಸ್ಬೇಕು. ಹಂಗೆ ತಿರುಪತಿ ಒಂದೇ ಭಾರತ ಒಳಗೆ ಆದ್ಮೇಲೆ ಹಂಗೆ ನಮ್ಗೆ ಒಂದು ಪ್ರೋ ಟಿಪ್ ಕೊಡ್ತೇನೆ ರೀ ನಿಮ್ಗೆ. ಇದು ಭಾರಿ ಬೆಸ್ಟ್. ನೀವು ನನಗೆ ಥ್ಯಾಂಕ್ಸ್ ಹೇಳ್ತೀರಿ. ನೋಡ್ಕೊಂಬಿಟ್ರಿ ಏನು ಅನ್ನೋದು. ಈಗ ನೀವು ಬುಕ್ ಮಾಡೋ ಮುಂದೆ ಯಾವುದೋ ಕೋಚ್ ಬುಕ್ ಮಾಡಿರಿ. ಕೋಚ್ ಬುಕ್ ಮಾಡೋದು ಮುಂದೆ ಸೀಟ್ ನಂಬರ್ ಇವನ್ ಸೆಲೆಕ್ಟ್ ಮಾಡ್ಕೊರಿ. 35, 36, 37 ಇಲ್ಲ 40, 41, 42 ಇಬ್ಬರೇ ಇದ್ರಂದ್ರೆ 38, 39, 43, 44. ಯಾಕಂದ್ರೆ ನಿಮ್ಗೆ ಡಬಲ್ ನಿಮ್ಮ ಫ್ಯಾಮಿಲಿ ಇದ್ರಂದ್ರೆ ಆಪೋಸಿಟ್ ಕುಂತು ನಿಮ್ಗೆ ಮಾತುಕೊಳಕೋದು ಭಾರಿ ಹೆಲ್ಪ್ ಆಕತಿ. ಮತ್ತು ನೀವೇನಾರ ವರ್ಕ್ ಮಾಡೋರು ಇದ್ರೆ ಭಾಳ ಸ್ಪೇಸ್ ಸಿಗ್ತದೆ ನಿಮ್ಗೆ. ಇಲ್ಲಿ ತೋರಿಸ್ತಾನೆ ನಿಮ್ಗೆ. ಇಲ್ಲಿ ನೋಡ್ರಿ, ಇಲ್ಲೇ ಸ್ಪೇಸ್ ಅಂದ್ರೆ ಸ್ಪೇಸ್, ಹೆವಿ ಸ್ಪೇಸ್ ಸಿಗ್ತೈತಿ. ಮತ್ತು ಎದ್ರ ಬದ್ರ ಮಾತಾಡ್ಕೊತ ಹೋಗ್ಬೋದು, ಕಷ್ಟ ಸುಖ ಅನ್ಸ್ಕೊತ ಹೋಗ್ಬೋದು. ಮತ್ತು ಇಲ್ಲಿ ನೋಡ್ರಿ, ಇಲ್ಲೇ ಟ್ರೇ ಟೇಬಲ್ ದೊಡ್ಡ ಸ್ಪೇಸ್ ಐತಿದೆ. ಬುಕ್ ಮಾಡೋದು ಮುಂದೆ ನೆನಪಿಟ್ಕೋರಿ ಇವು ಸೀಟ್ ನಂಬರ್ಗಳು 35, 36, 37, 40, 41, 42, 38, 39 ಮತ್ತು 40, 41, 43, 44 ಇವ ಪ್ರಿಫರೆನ್ಸ್ ಕೊಟ್ಬಿಡ್ರಿ. 2 ದಿನ ಮೊದಲು ಬುಕ್ ಮಾಡಿರಿ ಸಾಕು, ನಿಮಗೆ ಸಿಕ್ಕ ಬಿಡ್ತೈತಿ. ನೋಡ್ರಿ, ಮೀಲ್ ಸರ್ವ್ ಆಗೈತಿ. ವೆಜ್, ನಾನು ವೆಜ್ ಇದು ಮಾಡಿದ್ದೆ. ವೆಜ್ ಮೀಲ್ಸ್ ಕೊಟ್ರ. ಹುಬ್ಳಿಯಿಂದ ಡಿಪಾರ್ಟ್ ಆದ ನೋಡ್ಕೊಂಡು ನಾನು ಮೀಲ್ಸ್ ಸರ್ವ್ ಆಗೈತಿ. ನೋಡು ಬರ್ರಿ ಏನೇನೈತಿ. ನಿಮಗೂ ಇದಕ್ಕೆ ಇದು ಕಾಯ್ತಿದ್ರ ನನಗೂ ಗೊತ್ತೈತಿ. ಇಲ್ಲೆಲ್ಲ ರ್ಯಾಪ್ ತೆಗೆದಿಟ್ಟೇನ್ರಿ. ಇಲ್ಲಿ ನೋಡ್ರಿ, ಇಲ್ಲಿ 2 ಚಪಾತಿ ಹೋಳಿಗೆ ಕೊಟ್ಟಾರ್ರಿ. ನಮ್ಮ ಮಂದಿಗೆ ಹೋಳಿಗೆ ಅಂದ್ರೆ ಫುಲ್ ಪ್ರಾಣ್ ರೀ. ಹೋಳಿಗೆ ಅಂದ್ರೆ ನಿನ್ನೆ ಅಮಾಸಿತ್ತು, ಇವತ್ತು ಹೋಳಿಗೆ ಕೊಟ್ರೆ. ಥ್ಯಾಂಕ್ಸ್ ಇಂಡಿಯನ್ ರೈಲ್ವೇಸ್ ಕೇಟ್ರಿಂಗ್ದವ್ರು ಯಾರು ಅದಾರ. ಜೀರಾ ರೈಸ್ ಐತಿ, ಇಲ್ಲೊಂದು ಮಿಕ್ಸ್ಡ್ ಐತಿ, ಎಲ್ಲ ಬೀನ್ಸ್ ಐತಿ, ಆಲೂಗಡ್ಡೆ ಐತಿ, ಕ್ಯಾರೆಟ್ ಐತಿ, ಮತ್ತು ಇದೈತಿ ಏನ್ರಿ ಇದು ಬಟಾಣಿ ಐತಿ, ಎಲ್ಲ ಐತ್ರಿ. 3-4 ಥರ ಇದು ಐತ್ರಿ.
ಮತ್ತು ಇಲ್ಲೇ ಪನ್ನೀರದ ಪಲ್ಯ ಇರ್ಬೇಕಿದೆ ಅಲ್ರಿ ಇದು ಪನ್ನೀರದ್ದಲ್ಲಿದೆ. ಇದು ಮಿಕ್ಸ್ಡ್ ಪಲ್ಯ ಐತಿ, ಇದು ಗ್ರೇವಿ ಟೈಪ್ ಐತಿ, ಇದೇ ಸೇಮ್ ಇದು ಗ್ರೇವಿ ಟೈಪ್ ಐತಿ. ಮತ್ತು ದಾಲ್ ಐತಿ. ಬರೀ ಟೇಸ್ಟ್ ಮಾಡೋಣ, ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳ್ತೀನಿ. ಅದ್ರೊಳಗೆ ಏನೇನಿತ್ತಪ್ಪ ಅಂದ್ರೆ ಇದು ಫೋರ್ಕ ಮತ್ತು ಸ್ಪೂನ, ಹ್ಯಾಂಡ್ ಸ್ಯಾನಿಟೈಸರ್ ಮತ್ತು ಇವು ಟಿಶ್ಯೂ ಇದ್ದು. ಬರ್ರಿ ನೋಡೋಣಂತ ಟೇಸ್ಟ್ ಹೆಂಗೈತೆ ಅಂತ. ಅದ್ರೊಳಗೆ ಸ್ಪೂನ, ಫೋರ್ಕ, ಟಿಶ್ಯೂ, ಹ್ಯಾಂಡ್ ಸ್ಯಾನಿಟೈಸರ್ ಇದೆಲ್ಲ ಇತ್ತು. ಇದ್ರೊಳಗೆ ಕಟ್ಲರೀಸ್ ಒಳಗೆ ಬರ್ರಿ ಟೇಸ್ಟ್ ಹೆಂಗೈತಿ ಎಲ್ಲ ಹೇಳ್ತಾನಂತ. ಇದು ಒಂದು ಏನು ದುಃಖದ ಮಾತು ಏನಂದ್ರೆ ಹೋಳ್ಗೆ ಜೊತೆ ತುಪ್ಪ ಹಾಲ ಕೊಟ್ಟಿಲ್ರಿ, ಅದೊಂದು. ಫಸ್ಟ್ ಇದನ್ನ ಗ್ರೇವಿ ಟೇಸ್ಟ್ ಮಾಡೋಣ. ಮಿಕ್ಸ್ಡ್ ಎಲ್ಲ ಐತಿ ಇದ್ರೊಳಗೆ, ಎಲ್ಲ ತರಕಾರಿ ಹಾಕ್ಯಾರ. ಚಪಾತಿ ಬಿಸಿದವ್ರಿ ಮಸ್ತ್ ಇದ್ವು. ಮತ್ತು ಇದು ಪಲ್ಯ ಗ್ರೇವಿ ಗಿವಿ ಎಲ್ಲ ಮಸ್ತ್ ಇದ್ವು. ನಾವು ಮ್ಯಾಲೆ ಏನು ಸೈಡ್ ಕೊಟ್ರಲ್ರಿ ಅವ್ನು ಯೂಸ್ ಮಾಡೋದೇ ಬೇಡ, ಮಸ್ತ್ ಇದೆ ಟೇಸ್ಟ್. ಬ್ಯಾಗ್ ಮಸಾಲೆ ಗಿಸಾಲೆ ಎಲ್ಲ ಮಸ್ತ್ ಬರತ್ತೆ. ಮತ್ತು ಮೇನ್ ಏನಂದ್ರೆ ಆಯಿಲ್ ಒಂದಷ್ಟು ಕಡೆ ಜಾಸ್ತಿ ಇರ್ತೈತಿ, ಆಯಿಲ್ ಕರೆಕ್ಟ್ ಐತಿ. ನನಗೆ ಮೊದಲು ಆಯಿಲ್ ಅಂದ್ರೆ ಸೇರಂಗಿಲ್ಲ, ಮಸ್ತ್ ಐತಿ. ಮತ್ತು ಇದು ಪಲ್ಯ ಟ್ರೈ ಮಾಡ್ತಾರೆ. ಇದು ಎಲ್ಲ ತರಕಾರಿ ತೊಗೊಂಡು ರೋಸ್ಟ್ ಮಾಡ್ಯಾರ, ಕಾಯಿಪಲ್ಯ ತೊಗೊಂಡು ರೋಸ್ಟ್ ಮಾಡಿ ಅದಕ್ಕೆ ಮಸಾಲೆ ಗಿಸಾಲೆ ಹಾಕಿ ಕೊಟ್ರೆ. ಇದು ಮಸ್ತ್ ಐತ್ರಿ, ನನ್ನ ಫೇವ್ರೇಟ್ ಬಟಾಣಿ ಮಸ್ತ್ ಐತಿ. ಮತ್ತು ಈಗ ದಾಲ್ ಟೇಸ್ಟ್ ಮಾಡೋದು. ದಾಲ್ ಹೆಂಗೈತೆ ಅಂತ ಹೇಳ್ತಾರೆ. ದಾಲ್ ನೋಡ್ರಿ ಇಲ್ಲೇ ನಮ್ಮ ಸೈಡ್ ಸಿಗೋದಿದೆ, ಅಲ್ಲಿ ನಾರ್ತ್ ಸೈಡ್ ಹೋದಾಗ ಬೇರೆ ಟೈಪ್ಸ್ ದಾಲ್ ಸಿಗ್ತೈತಿ. ಇದು ನಮ್ಮ ಸೈಡ್ ದಾಲ್ ತಿಕ್ ಐತಿ, ಟೇಸ್ಟ್ ಮಾಡಿರ್ತಾರೆ. ದಾಲು ಮಸ್ತ್ ಐತಿ. ದಾಲ್ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮಸಾಲೆ ಇರ್ಬೇಕಿಲ್ಲ, ಮಸ್ತ್ ಐತಿ. ನಾರ್ಮಲ್ ಐತಿ, ಮೀಲ್ ಲೈಟ್ ಐತಿ. ಇಂಥದ ಲೈಟ್ ಮೀಲ್ ಕರೆಕ್ಟ್ ಇರ್ಬೇಕು, ಮಸ್ತ್ ಐತಿ ಮೀಲ್. ಮತ್ತು ರೈಸ್ ನೋಡೋಣ. ಜೀರಾ ರೈಸ್ ಮಸ್ತ್ ಐತಿ. ಜೀರಾ ರೈಸ್ ಜೊತೆ ಇದು ಗ್ರೇವಿ ಹಾಕೊಂತೀನಿ ಬರ್ರಿ. ಇದಂಗೆ ಜೀರಾ ರೈಸ್ ಜೊತೆ ಗ್ರೇವಿ ಹಾಕೋತೀನಿ ನೋಡ್ಕೊ, ಮಸ್ತ್ ಅನ್ಸೋದೈತಿ. ಹಾಲು ಹಾಕೊಂತೀನಿ ಬರ್ರಿ. ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಹಾಲಿಗಿಂತ ಜೀರಾ ರೈಸ್ ಜೊತೆ ಇದು ಗ್ರೇವಿ ಹಾಕೊಂತೀನಿ ರೀ, ಮಸ್ತ್ ಆಗ್ತೈತಿ. ಮೇನ್ ಇದನ್ನ ಬಿಟ್ಟು ನಾವು ಹೋಳ್ಗೆ ಟೇಸ್ಟ್ ಮಾಡೋಣ ಬರ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಹೋಳಿಗೆ ಒಂದು ಫುಲ್ ಹೋಳಿಗೆ ಐತೆ. ಟೇಸ್ಟ್ ಹೇಳ್ತಾರೆ ನಿಮ್ಗೆ ಹೋಳಿಗೆ. ಇದು ಸಕ್ಕರೆ ಹೋಳಿಗೆನೋ ಬೆಲ್ಲದ ಹೋಳಿಗೆನೋ ಗೊತ್ತಿಲ್ಲ, ಬಟ್ ಬಾಯಾಗ ಸಕ್ಕರೆ ಹೋಳಿಗೆ ಅನ್ಸತೈತಿ. ಟೇಸ್ಟ್ ಮಸ್ತ್ ಐತಿ ರಿಯಲಿ. ನನಗೇನು ಯಾರು ಏನು ಇದನ್ನ ಮಾಡಿಲ್ರಿ, ಬಟ್ ನನ್ನ ಮನಸ್ಸಿಂದ ಇದನ್ನ ಹೇಳತ್ತೀನಿ, ಮಸ್ತ್ ಐತಿ. ಟೇಸ್ಟ್ ಎಲ್ಲ ಮಸ್ತ್ ಐತಿ. ಬರೀ ಇದನ್ನ ತಿನ್ಸಿರ್ತೀನಿ. ಊಟ ನನಗೆ ಹೆವಿ ಆಯ್ತು ಆ್ಯಕ್ಚುಲಿ. ಮಸ್ತ್ ಒಬ್ಬರಿಗೆ ಮಸ್ತ್ ಆಕೈತಿ ಊಟ, ಏನು ಪ್ರಾಬ್ಲಮ್ ಇಲ್ಲ. ರೈಸು ಕ್ವಾಲಿಟಿ ಗಿಲಿಟಿ ಎಲ್ಲ ಮಸ್ತ್ ಐತಿ. ದಾವತ್ ರೈಸ್ ಅದ, ದೊಡ್ಡದೈತೆ ಬಾಸುಮತಿ ರೈಸ, ಮಸ್ತ್ ಇತ್ತು. ಊಟದ ಏನು ಒಂದು ನಂಬರ್ ಇದಿಲ್ಲ. ಲೈಟ್ ಭಾಳ ಐತಿ, ಭಾಳ ಟ್ರಾವೆಲ್ ಮಾಡೋತ್ನಾಗ ಲೈಟ್ನ ತಿನ್ಬೇಕು, ಮಸ್ತ್ ಇತ್ತು. ರೇಟಿಂಗ್ 9, 10 to 9. ಏನು ಚಲೋ ಇರ್ಬೇಕಂತ ಗೊತ್ತಿಲ್ಲ, ಬಟ್ ಏನೋ ಅಂದ್ಕೊಳ್ಬೇಕಂದ್ರೆ ಒಂದು 9 ಕೊಟ್ಟೀನಿ. ಹಂಗೆ ಎಕ್ಸ್ಟ್ರಾರ್ಡಿನರಿ ಅನಿಸಿಲ್ಲ ನನಗೆ. ಐತಿ, ಮಸ್ತ್ ಐತಿ, ಕೊಡೋ ರೊಕ್ಕಕ್ಕೆ ಮಸ್ತ್ ಐತಿ. ಅದಕ್ಕೆ ನಾವು ನೋಡ್ದಂಗೆ ಟೈಮ್ ಲ್ಯಾಪ್ಸ್ ಹಾಕ್ದಂಗೆ ಎಲ್ಲ ಸ್ಕಿಪ್ಸ್ ಎಲ್ಲ ಮಾಡಿದೆ. ಮತ್ತು ನಮ್ಮ ಒಂದಷ್ಟು ಚೀಪ್ ಟ್ರಿಕ್ಸ್ ಅದಾವ. ಏನದಾವ ಅಂದ್ರೆ ಇದ್ರೊಳಗೆ ಇವೆಲ್ಲ ಹುಡುಗು ಕಿಸ್ದಾಗ ಇಟ್ಟೊಂದು ಮನೆ ಹೊಂಟೀನಿ, ರೂಮ್ನಾಗ ಯೂಸ್ ಇಕ್ಕವ್ರಿ. ಮತ್ತು
ಬ್ಯಾಚುಲರ್ಸ್ ಅಲ್ಲ ರೂಮ್ನಾಗ ಏನೇನಾರ ಮಾಡ್ಕೋತ ಇದಂತೂ ಈಗ ದಾರಾಗಿ ತಿಂತೀನಿ. ಇವ ಪೆಪ್ಪರ್ ಪೌಡ್ರ್ ಮತ್ತು ಇದು ಸಾಲ್ಟ್ ಯೂಸ್ ಆಕವ, ಹ್ಯಾಂಡ್ ಸ್ಯಾನಿಟೈಸರ್ ಎಲ್ಲರ ಯೂಸ್ ಆಕದ ಅಂತ ತೊಗೊಂಡಿನಿ. ಬರ್ರಿ ಈಗ ನೋಡ್ರಿ, ನಾನು ಚಾರ್ಜಿಂಗ್ ಹಾಕತ್ತಿದ್ದೆ. ನಾ ಈಗ ಅಬ್ಸರ್ವ್ ಮಾಡಿದೆ, ನೀವು USB ಇತ್ತಂದ್ರೂ ಯೂಸ್ ಮಾಡ್ಕೋಬೋದಿಲ್ಲ. USB ಡೈರೆಕ್ಟ್ ಹಾಕ್ಬೋದಾ, ಬಟ್ ನಂದು USB ಅಲ್ಲ, C to C ಐತೆ ನಂದು. ಇಲ್ಲಿ ನೋಡ್ಕೊ, ಟೋಟಲ್ 4 ಅದಾವ ಇವ. 2 USB, 2 ನಾರ್ಮಲ್ ಪಿನ್ ಚಾರ್ಜರ್ಸ್. ಹಾವೇರಿ ಇದೆ, ಬರೀ ತೋರಿಸ್ತೀನಿ. ಹಾವೇರಿ 3rd ಪ್ಲಾಟ್ಫಾರ್ಮ್ ಮ್ಯಾಗಿಂದ ಸ್ಕಿಪ್ ಮಾಡತ್ತೀವಿ. ಫುಲ್ ಎಷ್ಟು ಸ್ಪೀಡ್ ಐತೆ ಅಂದ್ರೆ, ಸ್ಪೀಡ್ ಭಾಳ ಇತ್ತು, 74 ಸ್ಪೀಡ್ ರೆಡ್ಯೂಸ್ ಆಯ್ತು. 110 ಒಳಗೆ ಸ್ಕಿಪ್ ಮಾಡತ್ತೀವಿ, ರೆಡ್ಯೂಸ್ ಆದ ಸ್ಪೀಡ ನೋಡ್ರಿ. ನಾವು ಅಲ್ಲಿಂದ ಬಂದು ಸ್ಪೀಡ್ ನೋಡ್ಬೇಕಾದ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗೆ ಪಾಸಿಗೆ ಆನ್ ಮಾಡಿದ್ವಿ. ಬಟ್ ಸ್ವಲ್ಪ ಅದು ಕರ್ವ್ ಬಿದ್ದಿದ್ರ ಸಂಬಂಧ ಸ್ಲೋ ಆತ. 110 ಇದ್ದಿದ್ದು ಡೈರೆಕ್ಟ್ಲಿ 74 ಕಿಲೋಮೀಟರ್ ಡೌನ್ ಸ್ಪೀಡ್. ನೋಡ್ರಿಲ್ಲ ಎಷ್ಟು ಮಸ್ತ್ ಊಟ ಮಾಡೀನಿ. ಊಟ ಮಾಡಿ ಅಡ್ಡಾಡತ್ತೆ ನಿಮಗೆ. ಅಡ್ಡಾಡಕ್ಕೆ ಮಾತ್ರ ಸ್ಪೇಸ್ ಮಾತ್ರ ಮಸ್ತ್ ಐತಿ. ನೋಡ್ರಿ, ಹಿಂಗೆ 2 ಮೊಳ ಹಾಕತ್ತಿಲ್ಲ ಅಡ್ಡಾಡಕ್ಕೆ. ಸ್ಪೇಸ್ ಮಾತ್ರ ಭಾಳ ಐತಿ, ಅಡ್ಡಾಡಕ್ಕೆ ಆರಾಮ್ ಅಡ್ಡಾಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಲೈಟ್ ಗಿಟ್ ಅದಾವ, ಸಿ ಕ್ಯಾಮ್ರಾ ಎಲ್ಲ ಐತಿ, ಮಸ್ತ್ ಐತಿ. ಇನ್ಫೋಟೈನ್ಮೆಂಟಿಗೆ ಮೇಲೆ ಮಸ್ತ್ ಐತಲ್ಲ, ಮಸ್ತ್ ಆರಾಮ್ ಅಡ್ಡಾಡತ್ತೀನಿ. ಅಷ್ಟ ಮಸ್ತ್ ರೊಕ್ಕನೂ ಹೋಗೈತಿ ಇದಕ್ಕೆ. 800 ರೂಪಾಯಿ ಇದ್ರೊಳಗೆ ಬ್ಯಾಡ ಬಿಡ್ರಿ. ಯಾಕೋ ಸ್ವಲ್ಪ ಇಲ್ಲಿ ಅಡ್ಡಾಡಕತ್ತೆ ಟ್ರೈನ್. ಹಾವೇರಿಯಿಂದ ಹೊರಗೆ ಬರೋದು. ಬರ್ರಿ, ನಿಮ್ಗೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಕೋಚ್ ಹೆಂಗೈತೆ ಅಂತ ತೋರಿಸ್ತೀನಿ. ಭಯ ಮುझे वो आइसक्रीम नहीं है. आइसक्रीम नहीं आता सर, वो होली का स्वीट आता है सर. हो दाल होली का चपाती और दाल होली भी अच्छा करता है ना. हाँ, स्वीट आ गया. हर दिन क्या रहता है स्वीट में? वेज नॉन वेज ऑप्शन में सर रहता है. हाँ, वेज में क्या रहता है? वेज में कभी वेजिटेबल मिक्स पनीर आ गया, कभी नहीं सर, वो स्वीट क्या? स्वीट दाल होली का स्वीट आता है. हाँ, और आइसक्रीम आता है. आइसक्रीम. दाल होली का स्वीट नहीं तो आइसक्रीम, दोनों में से एक आएगा. ओके, थैंक यू. तो आज की डेट में वो दाल होली का स्वीट आया है. हाँ, कल आइसक्रीम आएगा. आइसक्रीम आ सकता है. ಹಾಂ, ऐसा चेंज होता रहता है. ಇವ್ರು ಏನು ಹೇಳತ್ತಾರಂದ್ರೆ, ಒಂದೊಂದು ದಿನ ಐಸ್ ಕ್ರೀಮ್ ಸಿಗ್ತೈತಿ, ಒಂದೊಂದು ದಿನ ಹೋಳಿಗೆ ಸಿಗ್ತದಂತೆ. ನಿಮ್ಮ ಲಕ್ ಚಲೋ ಇದ್ರೆ ನಿಮ್ಗೆ ಹೋಳಿಗೆ ಸಿಗ್ತೈತಿ. ಐಸ್ ಕ್ರೀಮ್ ಯಾರಿಗೆ ಬೇಕ್ರಿ? 10 ರೂಪಾಯಿ ಕೊಟ್ರೆ ಅವ್ರಿಗೂ ಬರ್ತೈತಿ. ಹೋಳಿಗೆ ಬೇಕು ನಮ್ಮ ಮಂದಿಗೆ. ನೋಡ್ರಿ, ನನ್ನ ಕೋಚಿಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಐತಿ. ನಂದು ಫುಲ್ ಖಾಲಿ ಐತಿ, ಇದು ತುಂಬೈತೆ. ಆಲ್ಮೋಸ್ಟ್ 60% ತುಂಬೈತೆ. ಅದು ನೆಕ್ಸ್ಟ್ ಐತಲ್ಲ, ಇದೆ ನೋಡ್ರಿ ಎಕ್ಸಿಕ್ಯೂಟಿವ್ ಕ್ಲಾಸ್. ಇಲ್ಲೇ 2x2 ಇದಿರ್ತೈತಿ. ಏನದ ಸೀಟಿಂಗ, ಬರೀ ನೋಡೋಣ. ನೋಡ್ರಿ, ನೋಡ್ರಿ ಇದು ಎಕ್ಸಿಕ್ಯೂಟಿವ್ ಕ್ಲಾಸ್. ಹಿಂಗೆ ಚೇರ್ ಹೊಳ್ಸ್ಕೊಂಡು, ಹಿಂಗೆ ಚೇರ್ ಇದೆ ಹೊಳ್ಸ್ಕೋಬೋದ. 180 ಡಿಗ್ರಿ ರೊಟೇಟ್ ಆಕೈತಿ. ಆರಾಮ್ ರೊಟೇಟ್ ಮಾಡ್ಕೊಂಡು ನೀವು ನೋಡ್ಕೊಂತ ತಿನ್ಬೋದ, ವ್ಯೂ ನೋಡ್ಕೊಂತ. ಆ ಚೇರ್ ರೊಟೇಟಿಂಗ್ ಫೀಚರ್ ಏನು ತೋರಿಸಿದೆ ಅಲ್ಲ, ಅದು ಬರೀ ಎಕ್ಸಿಕ್ಯೂಟಿವ್ ಕ್ಲಾಸ್ ಒಳಗೆ ಇರ್ತೈತಿ. ಯಾಕಂದ್ರೆ ನೀವು ಹೆಚ್ಚಿಗೆ ರೊಕ್ಕ ಪೇ ಮಾಡತ್ತೀರಂದ್ರೆ ಎಕ್ಸಿಕ್ಯೂಟಿವ್ ಕ್ಲಾಸಿಗೆ ಏನಾರ ಒಂದು ಹೆಚ್ಚಿಗೆ ಫೀಚರ್ಸ್ ಕೊಡ್ಬೇಕಲ್ಲ ಅವ್ರು. ಅದು 180 ಡಿಗ್ರಿ ರೊಟೇಟ್ ಆಗೈತಿ. ಹಿಂಗೆ ಇದ್ದಿದ್ದು ಹಿಂಗೆ ನೀವು ಆರಾಮ್ ಹೊರಗಿಂದ ಎಲ್ಲ ಪ್ರಕೃತಿ ಸೌಂದರ್ಯವನ್ನು ಅವಲಂಬಿಸ್ಕೊಂತ ಹೋಗೋದ. ಮಸ್ತ್ ಐತಿ. ಬರ್ರಿ ನಮ್ಮ ಸಿಟಿಗೆ ಹೋಗೋಣಂತೆ. ಇನ್ನೊಂದು 60 ಕಿಲೋಮೀಟರ್ ಅಷ್ಟು ಹೋಗುತ್ತೆ ದಾವಣಗೆರೆ. ದಯವಿಟ್ಟು ಎಚ್ಚರಿಕೆಯಿಂದ ಇಳಿಯಿರಿ. ಇಲ್ಲ ನೋಡ್ರಿ, ರೈಲು ಸಂಪೂರ್ಣ ನಿಲ್ದಾಣಕ್ಕೆ ಬಂದ ನಂತರವೇ ದಯವಿಟ್ಟು ಎಚ್ಚರಿಕೆಯಿಂದ ಇಳಿಯಿರಿ. ನಿಮ್ಮ ಎಲ್ಲ ವಸ್ತುಗಳನ್ನು ನಿಮ್ಮೊಂದಿಗೆ ತೆಗೆದುಕೊಳ್ಳಲು ಮರೆಯ.
3:30 ಅರೈವಲ್ ಇತ್ತು. 3:31 ಆಗತ್ತೈತಿ ಈಗ. 7 ಮಿನಿಟ್ಸ್ ಬಿಫೋರ್ ಅದೇ ಬಂತು ಸ್ಟೇಷನ್. ಬರ್ರಿ ಹೇಳೇನಂತ ಬಾಯ್ ಸೀಟಿಗೆ. ಗೇಟ್ ಈ ಸೈಡ್ ಓಪನ್ ಆಗುದ. ಓಪನ್ ಆಗಿ 7 ಮಿನಿಟ್ಸ್ ಅಷ್ಟೇ. 164 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ ದಾರವಾಡದಿಂದ ದಾವಣಗೆರೆ ತನಕ. 2.5 ತಾಸಿನ ಜರ್ನಿ. all your belongings with you. ರೈಲ್ವೆಯಲ್ಲಿ ಪ್ರಯಾಣಿಸಿದ್ದಕ್ಕಾಗಿ ವಂದನೆಗಳು. ಇಲ್ಲ ದಾವಣಗೆರೆಯಿಂದ ಭಾಳ ಮಂದಿ ಹತ್ತಾರ ಟ್ರೈನ್ ಒಳಗೆ. ಫುಲ್ ಅಂದ್ರೆ ಫುಲ್ ರಶ್ ಆಗತ್ತೆ ಟ್ರೈನ್ ಇಲ್ಲಿಂದ. ಆಲ್ಮೋಸ್ಟ್ ಒಂದು 80% ಟ್ರೈನ್ ಇಲ್ಲೇ ತುಂಬಿಡುತ್ತೆ ನೋಡ್ರಿ. ನಮ್ಮ ಕೋಚಿಗೆ ಯಾರೂ ಬರಲಿಲ್ಲ. ನೀವು ಅಬ್ಸರ್ವ್ ಮಾಡಿರಿ ಇಲ್ಲೇ ಎಲ್ಲ ಕೋಚಿಗೆ ಹತ್ತಾರ, ನಮ್ಮ ಕೋಚಿಗೆ ಯಾರೂ ಹತ್ತಿಲ್ಲ. ಜರ್ನಿ ಇಲ್ಲಿ ಮಟ್ಟ ಮಸ್ತ್ ಇತ್ತು. ಕಂಫರ್ಟೇಬಿಲಿಟಿ ಏನು ಪ್ರಾಬ್ಲಮ್ ಇಲ್ಲ. ಕ್ಲೀನ್ಲಿನೆಸ್ ಊಟದ ಇದೆಲ್ಲ ಮಸ್ತ್ ಇತ್ತು. ಏನು ಪ್ರಾಬ್ಲಮ್ ಇನ್ನೂ ಅನಿಸ್ಲಿಲ್ಲ. ಟಾಪ್ ನಾಚ್ ಇತ್ತು. ಮತ್ತು ನಾವು ಇದು ಇನ್ನೊಂದು ರನ್ ಒಳಗೆ ಏನು ನೋಡಿದ್ವಲ್ಲ ಅದ ಸೇಮ್ ಐತಿ ಕ್ವಾಲಿಟಿ ಟ್ರೈನಿಂದ. ಏನಾಗಿಲ್ಲ. ನಡಕೊಮ್ಮೆ ಇಲ್ಲೇ ಎಲ್ಲೋ ಕಲ್ಲು ಹೋಗಿದ್ರಂತ ಅದು ಎಲ್ಲ ಕರೆಕ್ಟ್ ಮಾಡ್ಯಾರ. ಹೊಸ ಕ್ಲಾಸ್ ರಿಪ್ಲೇಸ್ ಮಾಡ್ಯಾರ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಹಚ್ಚದ ಅಂತ ಅನ್ಕೋತೀನಿ. ಈಗ ಮುಂದೆ ಇನ್ನೊಂದಷ್ಟು ಜರ್ನಿ ಮಾಡ್ಬೇಕಂದ್ರೆ ಈಗ ಸಪೋರ್ಟ್ ತೋರಿಸ್ಬೇಕಂತ ಸಪೋರ್ಟ್ ಮಾಡ್ಕೊತೀರಿ. ನಾವು ಮುಂದೆ ಇನ್ನೊಂದು ಜರ್ನಿ ಅಂತ ಅಲ್ಲಿ ಮಟ್ಟ ಜೈ ಹಿಂದ್.